ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಶ್ವಿನಿ, ಆದರೂ ಅಪ್ಪ, ರಾಮ ಅವನ ಬಿಸ್ನೆಸ್ಗೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ ಯಾರಾದರೂ ಹೇಳಿದ್ರೆ ಆಗ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡ ಶ್ರವಣ್, ಹಾಗಾದ್ರೆ ಈಗ ನಾವು ಭೂಮಿನ ಬಿಡಿಸಿದ್ರೆ ಆ ರಾಣನ್ ಕಡೆಯಿಂದ ರಾಮ್ ಬಾವನ್ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ? ಅವನೇನಾದ್ರೂ ನೀನ್ ಹೇಳ್ದಾಗೆ ಮಾಡಿದ್ರೆ ಅವನು ಒಳ್ಳೆಯವನಲ್ಲ, ಅವನೊಬ್ಬ ಗ್ಯಾಂಗ್ಸ್ಟರ್ ಅಂತ ಗೊತ್ತಾಗುತ್ತಲ್ಲ ಅಂತ ಶ್ರವಣ್ ಹೇಳ್ತಾರೆ. ಇದನ್ ಕೇಳಿಸ್ಕೊಂಡು ಅಶ್ವಿನಿಗೆ ಗಾಬರಿ ಆಗುತ್ತೆ. ಅಯ್ಯೋ ಅಪ್ಪ, ನಾನು ಆಗ ಹೇಳಿಲ್ಲ. ಇವಾಗ ನೋಡಿ, ನಿಮ್ಗೆ ಮತ್ತೆ ಭೂಮಿಗೆ ಅದೇ ರೀತಿ ಸಂಬಂಧ ಇಲ್ಲ. ಆದ್ರೂ ಕೂಡ ಈ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀವು ಆ ಭೂಮಿಗೆ ಬೇಲ್ ಕೊಡ್ಸಕ್ಕೆ ಅಂತ ಹೋಗ್ತಾ ಇದ್ದೀರಾ. ಹಾಗೇನೆ ಆ ರಾಣ ಅವ್ರಿಗೆ ಅವ್ರ ಉಳಿವು ಮುಖ್ಯ ಆಗಲ್ವಾ ಅಪ್ಪ? ಇಷ್ಟಕ್ಕೂ ನಾವು ಒಂದ್ ಜಾಗ ತಗೋಬೇಕು ಅಂತ ಅನ್ಕೊಂಡ್ರೆ ಅದ್ರಿಂದ ಏನೆಲ್ಲ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ರಾಣ ಅವ್ರಿಗೂ ಈ ವಟಾರದ ವಿಷಯದಲ್ಲಿ ಅದೇ ರೀತಿ ಆಗಿರ್ಬೋದಲ್ವಾ ಅಪ್ಪ? ನಿಜವಾದ ಅಪರಾಧಿ ದೇವೇಂದ್ರಪ್ಪ ಅನ್ನೋರು. ಆದ್ರೆ ರಾಣ ಅವರನ್ನ ಮಾವಂಗೆ ಇಂಟ್ರೊಡ್ಯೂಸ್ ಮಾಡದೆ ನಾವು ಒಂದೇ ಒಂದು ಕಾರಣಕ್ಕೆ ಭೂಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿರ್ಬೋದು ಅಲ್ವೇನಪ್ಪ? ನೀವು ಇದರಲ್ಲಿ ಇನ್ವಾಲ್ವ್ ಆಗಿ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು ನನಗೆ ಚೂರು ಇಷ್ಟನೇ ಇಲ್ಲ ಕಣಪ್ಪ. ಅಷ್ಟಕ್ಕೂ ಸತ್ಯಣ್ಣ ಬೇರೆ ಇದ್ದಾರೆ, ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಲಾಯರು. ಅದು ಅಲ್ಲದೆ ಭೂಮಿನ ಅವರು ಸ್ವಂತ ತಂಗಿ ಅಂತ ಬೇರೆ ಹೇಳ್ತಾರೆ. ಅವರು ಬೇಲ್ ಕೊಡಿಸ್ತಾರೆ ಅಂತ ಅಶ್ವಿನಿ ಹೇಳ್ತಾಳೆ. ಇದನ್ ಕೇಳಿಸ್ಕೊಂಡು ದೇವಯಾನಿ, ಹೌದು ಬಾವಾ, ನಮ್ಮ ಅಜಿತ್ ಅಂತವನ್ನೇ ಟ್ರಾನ್ಸ್ಫರ್ ಮಾಡಿಸಿದಾನೆ ಅಂದ್ರೆ ಎಲ್ಲ ನೋಡಿದ್ರೆ ಆ ರಾಣಂಗೆ ದೊಡ್ಡ ದೊಡ್ಡವ್ರ ಕಾಂಟ್ಯಾಕ್ಟ್ ಇದೆ ಅಂತ ತಾನೇ ಅರ್ಥ. ನನಗೇನೋ ಇದರಲ್ಲಿ ನೀವು ಸಿಗಾಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಇದು ನನ್ನ ಒಪಿನಿಯನ್ನು ಅಂತ ದೇವಯಾನಿ ಹೇಳಿ ಅಶ್ವಿನಿಗೆ ಶ್ರವಣ್ ಕೈಲಿರೋ ಫೈಲ್ನ ಇಸ್ಕೊ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಆಗ ಅಶ್ವಿನಿ ಶ್ರವಣ್ ಕೈಲಿರೋ ಫೈಲ್ ಇಸ್ಕೊಂಡು, ಅಪ್ಪ, ನನ್ ಮುದ್ದು ಅಪ್ಪ, ನೀವು ನನ್ನ ಮಾತಿಗೆ ಒಪ್ಕೊಂಡ್ರಲ್ಲ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಥ್ಯಾಂಕ್ಸ್ ಅಪ್ಪ ಅಂತ ಅಶ್ವಿನಿ ಹೇಳ್ತಾಳೆ. ಭೂಮಿ ಬೇಲ್ ವಿಷಯ ಏನಾಯ್ತು ಅಂತ ನಾನು ವಿಚಾರಿಸ್ತಾ ಇದೀನಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಬನ್ನಿ ಹೋಗೋಣ ಅಂತ ಅಶ್ವಿನಿ ಹೇಳ್ತಾಳೆ. ಅಶ್ವಿನಿ ಶ್ರವಣ್ಣ ಕರ್ಕೊಂಡು ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಈ ಕಡೆ ದೇವಯಾನಿ ಹೊರಟಿದ್ದ ಶ್ರವಣ್ಣ ನಾನು ತಡೆದಿದ್ದೀನಿ ಅಂತ ದೇವಯಾನಿ ಹೇಳ್ತಾಳೆ. ಈ ಕಡೆ ಸಾಕ್ಷಿ ಸತ್ಯಣ್ಣಂಗೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ. ಈ ಕಡೆ ಸತ್ಯಣ್ಣ ಫೋನ್ನ ರಿಸೀವ್ ಮಾಡಿ, ಹಲೋ ಸಾಕ್ಷಿ, ನಾನು ಅರ್ಜೆಂಟ್ ಆಗಿ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಸಾಕ್ಷಿ ಇದಕ್ಕಿದ್ದಂಗೆ ಜೋರಾಗಿ ಹೇಳಕ್ ಶುರು ಮಾಡ್ತಾಳೆ. ಸಾಕ್ಷಿ ಅವರೇ, ಅಳ್ತಾ ಇದ್ದೀರಾ ನೀವು? ಏನಾಯ್ತು, ಯಾಕೆ ಅಂತ ಸತ್ಯಣ್ಣ ಕೇಳ್ತಾರೆ. ಯಾಕೆ ಏನಾಯ್ತು ಅಂತ ಸತ್ಯಣ್ಣ ಕೇಳಿದಾಗ, ಸತ್ಯ ಅವರೇ, ನನಗೆ ಯಾಕೋ ತಲೆ ತಿರುಗ್ದಂಗಾಯ್ತು, ನಾನು ಬಿದ್ದುಬಿಟ್ಟೆ, ಮನೇಲಿ ಒಬ್ಳೆ ಬೇರೆ ಇದ್ದೀನಿ, ನನಗೆ ಲೋ BP ಇದೆ ಅಂತ ಸಾಕ್ಷಿ ಹೇಳ್ತಾಳೆ. ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಮನೆ ಹತ್ರ ಬಂದು ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದಾ? ನೀವೇನೋ ಎಮರ್ಜೆನ್ಸಿಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇದನ್ನು ಎಮರ್ಜೆನ್ಸಿನೇ, ಪ್ಲೀಸ್ ಸತ್ಯ ಅವರೇ, ಇಲ್ಲ ಅಂತ ಹೇಳ್ಬೇಡಿ ಅಂತ ಸಾಕ್ಷಿ ಹೇಳ್ತಾಳೆ. ಆಗ ಸತ್ಯಣ್ಣ, ಖಂಡಿತ ಬರ್ತೇನೆ, ನಿಮ್ ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ. ಸತ್ಯ ಅವರೇ, ಲೊಕೇಶನ್ ಶೇರ್ ಮಾಡಿದೀನಿ, ಆದಷ್ಟು ಬೇಗ ಬಂದ್ಬಿಡಿ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಮನೆ ಸಂಕಟ ಆಗ್ತಾ ಇದೆ ಅಂತ ಸಾಕ್ಷಿ ನಾಟಕ ಮಾಡ್ತಾಳೆ. ನೋಡಿ, ನೀವ್ ಎದ್ರುಕೋಬೇಡಿ, ಈಗ್ಲೇ ಹೊರಟು ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಸಾಕ್ಷಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಬಂದೆ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಾಕ್ಷಿ, ಡ್ಯಾಡ್, ಸತ್ಯ ಕೋರ್ಟ್ಗೆ ಬೇಲ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದ, ಈಗ ನಾನ್ ಕಾಲ್ ಮಾಡಿದ್ದಕ್ಕೆ ನಮ್ ಕಡೆ ಬರ್ತಾ ಇದ್ದಾನೆ. ಡ್ಯಾಡ್, ನಾನ್ ನಮ್ಮ ಮನೇಲಿ ಇರ್ತೀನಿ ಅಂತ ಸಾಕ್ಷಿ ಹೇಳ್ತಾಳೆ. ಇದೊಂದ್ ರಿಸ್ಕ್ ಬೇಕಾ ಮಗಳೇ ಅಂತ ರಾಣ ಕೇಳ್ತಾನೆ. ನಾವೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ನಮ್ಗೆಲ್ಲ ಟ್ರಾಫಿಕ್ ಮೂಲನೇ ರಿಸ್ಕ್ ಅಲ್ವಾ ಅಂತ ಸಾಕ್ಷಿ ಹೇಳ್ತಾಳೆ. ಆಗ ರಾಣ, ಎಸ್, ಯುವರ್ ರೈಟ್, ಯುವರ್ ಕ್ಯಾರಿಯನ್ ಅಂತ ರಾಣ ಹೇಳ್ತಾನೆ. ನಂತರ ಸಾಕ್ಷಿ ಪ್ರಸಾದ್ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಈಗ ಸತ್ಯ ಮನೆಗೆ ಬರ್ತಾನೆ. ಆ ಸತ್ಯ ಬರ್ಬೇಕಾದ್ರೆ ಜೊತೆಗೆ ಡಾಕ್ಟರ್ನು ಕರ್ಕೊಂಡ್ ಬರ್ಬೋದು. ಆ ಡಾಕ್ಟರ್ ಅಜಿತ್ ಫ್ಯಾಮಿಲಿ ಡಾಕ್ಟರ್ ಕೂಡ ಆಗಿರ್ಬೋದು. ಏನಿವೆ, ಕ್ರಾಸ್ ಚೆಕ್ ಮಾಡ್ಕೋ, ಈಗ ನಾನು ಹೇಳೋದನ್ನ ಡಾಕ್ಟರ್ ಕೈಯಲ್ಲಿ ಹೇಳಿಸ್ಬೇಕು ಅಂತ ಸಾಕ್ಷಿ ಹೇಳ್ತಾಳೆ. ಆಗ ಆ ವ್ಯಕ್ತಿ ಓಕೆ ಮೇಡಮ್ ಅಂತ ಹೇಳ್ತಾನೆ. ಸಾಕ್ಷಿ ಆ ವ್ಯಕ್ತಿಗೆ ಏನೋ ಹೇಳ್ತಾಳೆ, ಆ ವಾಯ್ಸು ಮ್ಯೂಟ್ ಆಗಿರುತ್ತೆ. ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾನೆ. ಸಡನ್ ಆಗಿ ಅಜಿತ್ ಭೂಮಿ ಕಡೆ ತಿರುಗಿ ನೋಡಿದಾಗ ಭೂಮಿ ಕೈಯಲ್ಲಿ ಏನೋ ಆಟ ಆಡ್ತಾ ಇರ್ತಾಳೆ. ಹಾಗೆ ಅದನ್ನ ನೋಡಿ ಅಜಿತ್ ಕೂಡ ನಗ್ತಾ ಇರ್ತಾನೆ. ಸಡನ್ ಆಗಿ ಭೂಮಿ ಅಜಿತ್ ಮುಖ ನೋಡಿ, ಸಾಹೇಬ್ರೆ, ಯಾಕೆ ಹಾಗೆ ನನ್ನ ನೋಡ್ತಾ ಇದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಅಲ್ಲ, ನಾವ್ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಇಟ್ಟಿದೀವಿ, ಆದ್ರೆ ನಿನಗೆ ಭಯನೇ ಇಲ್ವಲ್ಲ, ಆಟ ಆಡ್ಕೊಂಡು ಕೂತಿದ್ಯಾ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನಿಮ್ ಕಣ್ಮುಂದೆ ತಾನೇ ಕೂತಿದ್ದೀನಿ, ಅದ್ ನನಗೆ ಯಾಕೆ ಭಯ ಇರುತ್ತೆ ಹೇಳಿ? ನನಗೆ ಭದ್ರಕೋಟೆಯಲ್ಲಿದ್ದೀನಿ ಅಂತ ಅನಿಸ್ತಾ ಇದೆ. ನಮ್ಗೆಲ್ರಿಗೂ ಸತ್ಯಣ್ಣನ ಮೇಲೆ ನಂಬಿಕೆ ಇದೆ, ನಮ್ಮೆಲ್ರಿಗೂ ಬೇಲ್ ವ್ಯವಸ್ಥೆ ಮಾಡ್ಕೊಂಡೇ ಬರ್ತಾರೆ, ನೋಡ್ತಾ ಇರಿ ಸತ್ಯಣ್ಣ. ಈ ಕಡೆ ಅಜಿತ್ ಸತ್ಯಣ್ಣಂಗೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಆದ್ರೆ ಸತ್ಯಣ್ಣ ಮಾತ್ರ ಫೋನ್ ನ ರಿಸೀವ್ ಮಾಡೋದೇ ಇಲ್ಲ. ಇದ್ಯಾಕೆ ಫೋನ್ ನ ರಿಸೀವ್ ಮಾಡ್ತಾ ಇಲ್ಲ ಸತ್ಯಣ್ಣ ಅಂತ ಹೇಳಿ ಅಜಿತ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಸತ್ಯಣ್ಣ ಸಾಕ್ಷಿ ಮನೆಗೆ ಡಾಕ್ಟರ್ನ ಕರ್ಕೊಂಡ್ ಬಂದಿರ್ತಾರೆ. ಸಾಕ್ಷಿ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾಳೆ. ಡಾಕ್ಟರ್ ಸಾಕ್ಷಿ ಹತ್ರ ಬಂದು ಕೂತ್ಕೊಂತಾರೆ. ಆಗ ಸಾಕ್ಷಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಆಗ ಡಾಕ್ಟರ್ ಓಕೆ ಅಂತ ಹೇಳ್ತಾರೆ. ಸತ್ಯ ಅವರೇ, ಲೋ BP ಹಾಕಿ ಇವ್ರಿಗೆ ಈ ತರ ಆಗಿದೆ, ಯಾವ್ದಾದ್ರು ಒಂದು ವಿಷಯನ ಮನ್ಸಿಗೆ ತುಂಬಾ ಹಚ್ಕೊಂಡ್ರೆ ಈ ರೀತಿ ಆಗುತ್ತೆ. ಹೌದು, ಇವ್ರು ನಿಮಗೆ ಏನಾಗ್ಬೇಕು ಅಂತ ಡಾಕ್ಟರ್ ಕೇಳ್ತಾರೆ. ಸಾಕ್ಷಿ, ಡಾಕ್ಟರ್, ಅದು ಇವ್ರೇ ಈಗ ನನಗೆ ಸದ್ಯಕ್ಕೆ ಎಲ್ಲ, ಇವ್ರು ನನಗೆ ಒಳ್ಳೆ ವೆಲ್ವಿಷರ್ ಅಂತ ಸಾಕ್ಷಿ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡು ಸತ್ಯಣ್ಣಂಗೆ ಶಾಕ್ ಆಗುತ್ತೆ. ಆಗ ಡಾಕ್ಟರ್, ಸತ್ಯ ಅವರೇ, ನಾನೊಂದ್ ಸ್ವಲ್ಪ ಮೆಡಿಸಿನ್ ಬರ್ಕೊಡ್ತೀನಿ, ಇದನ್ನ ಅವ್ರಿಗೆ ಟೈಮ್ ಟು ಟೈಮ್
ಕೊಡಿ ಅಂತ ಡಾಕ್ಟರ್ ಹೇಳ್ತಾರೆ. ನಿಮಗೆ ಮುಖ್ಯವಾಗಿ ಇವ್ರನ್ನೊಬ್ಬರನ್ನೇ ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಆದಷ್ಟು ಇವ್ರ ಜೊತೆಗಿರಕ್ ಪ್ರಯತ್ನ ಪಡಿ. ಡಾಕ್ಟರ್ ಹೇಳಿದಾಗ ಸತ್ಯಣ್ಣ ಸರಿ ಸರಿ ಆಯ್ತು ಅಂತ ತಲೆ ಅಲ್ಲಾಡಿಸ್ತಾರೆ. ನಾನು ನೀನು ಬರ್ತೀನಿ ಅಂತ ಡಾಕ್ಟರ್ ಹೊರಟಾಗ ಇವ್ರನ್ನ ಕಾರ್ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳಿ ಸತ್ಯಣ್ಣನು ಡಾಕ್ಟರ್ ಇಂದನೇ ಹೋಗ್ತಾರೆ. ಸತ್ಯಣ್ಣ ಹೋದ್ಮೇಲೆ ನೀಗಪ್ಪ ಸಹಿಸ್ಕೊಳ್ಳೋದು ಅಂತ ಸಾಕ್ಷಿ ತಲೆ ಚಚ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಸತ್ಯಣ್ಣ ವಾಪಸ್ ಬರ್ತಾರೆ. ಸತ್ಯಣ್ಣ ಸಾಕ್ಷಿ ಪಕ್ಕನೆ ಕೂತ್ಕೊಂಡು, ಅಲ್ಲ ಸಾಕ್ಷಿ ಅವರೇ, ಡಾಕ್ಟರ್ ಹೇಳಿದ್ರು ನಿಮಗೇನ್ ಮನಸ್ಸಿಗೆ ಒತ್ತಡ ಹಾಕೊಂತ ಇದ್ದೀರಾ, ಅದೇನಾಯ್ತು ಅಂತ ಸತ್ಯಣ್ಣ ಕೇಳ್ತಾರೆ. ಅವರೇ, ಒಂಟಿತನ ನನ್ನ ಜೀವನದಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂತವ್ರು ಇನ್ನೂ ಯಾರು ಬಂದಿಲ್ಲ ಅಂತ ನನಗೆ ಬೇಜಾರು ಅಂತ ಸಾಕ್ಷಿ ಹೇಳ್ತಾಳೆ. ಅಯ್ಯೋ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ಒಂದು ಕೆಲಸ ಮಾಡಿ, ನೀವು ಈಗಲೇ ನಿಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿ. ಸತ್ಯಣ್ಣ ಹೇಳಿದಾಗ, ಅಯ್ಯೋ ಬೇಡ ಬೇಡ, ನಮ್ಮ ತಾಯಿ ಇರೋದು ಹೈದರಾಬಾದಲ್ಲಿ, ಈ ವಿಚಾರ ಏನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಗಾಬರಿ ಪಡ್ಕೊಂತಾರೆ. ವಿಚಾರ ಎಲ್ಲ ಅವ್ರಿಗೆ ತಿಳಿಸೋದು ಬೇಡ, ನನ್ನ ಜೊತೆ ಈಗ ನೀವಿದ್ದೀರಲ್ಲ ಅಂತ ಹೇಳಿ ಸಾಕ್ಷಿ ಪಟ್ ಅಂತ ಸತ್ಯಣ್ಣನ ಕೈನ ಹಿಡಿದು ಹೇಳ್ಕೊಂತಾಳೆ. ನನಗೆ ಇಷ್ಟೇ ಸಾಕು, ನಾನು ಚೇತರಿಸ್ಕೊಳ್ಳೋವರೆಗೂ ನೀವು ನನ್ನ ಜೊತೆ ಇರ್ತೀರಲ್ವಾ. ಸಾಕ್ಷಿ ಕೇಳಿದಾಗ ಸತ್ಯಣ್ಣ ಹಿಡ್ಕೊಂಡಿದ್ ಕೈನ ಬಿಡಿಸ್ಕೊಂಡು, ನೀವೊಂದು ಸ್ವಲ್ಪ ರೆಸ್ಟ್ ಮಾಡಿ, ಹೋಗಿ ಮೆಡಿಸಿನ್ ತಗೊಂಡ್ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾನೆ. ಥ್ಯಾಂಕ್ ಯು ಸತ್ಯ ಅವರೇ ಅಂತ ಸಾಕ್ಷಿ ಹೇಳ್ತಾಳೆ. ರೆಸ್ಟ್ ಮಾಡಿ ನಾನು ಬಂದೆ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಾಕ್ಷಿ, ಆಂಜನೇಯನ್ ಭಕ್ತ ಭೂಮಿಗೆ ಬೇಲ್ ಕೊಡಿಸ್ತೀನಿ ಅಂತ ಹೇಳಿ ಹೋದವನು ಈಗ ನಾನು ಬೇಲ್ಪುರಿ ತಂದು ಕೊಡು ಅಂತ ಹೇಳಿದ್ರು. ರೆಡಿ ಆಗಿದ್ದಾನೆ. ಇಷ್ಟೊತ್ತಾದ್ರೂ ಭೂಮಿಗೆ ಬೇಲ್ ಕೊಡ್ಸಕ್ ಹೋಗ್ಬೇಕು ಅಂತ ಒಂದ್ಸರಿನಾದ್ರೂ ಇವನ್ ಬಾಯಲ್ಲಿ ಬರ್ಲೇ ಇಲ್ವಲ್ಲ. ಈ ರೂಪರಾಶಿ ಮುಂದೆ ಎಲ್ಲಾನು ಮರ್ತೋಗಿದ್ದಾನೆ. ಅಲ್ಲಿ ಶ್ರವಣ್ ಬೇಲ್ ಕೊಡ್ಸೋದನ್ನ ದೇವಯಾನಿ ತಡೆದಿದ್ದಾರೆ. ಇಲ್ಲಿ ಸತ್ಯ ನನ್ನ ಹತ್ರ ಲಾಕ್ ಆಗಿದ್ದಾನೆ. ಇನ್ನು ಆ ಭೂಮಿಗೆ ಬೇಲ್ ಕೊಡ್ಸೋರು ಯಾರು ಅಂತ ಸಾಕ್ಷಿ ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಈ ಕಡೆ ಸ್ಟೇಷನ್ ಅಲ್ಲಿ ಸೆಲ್ ಒಳಗಡೆ ಇರೋ ಎಲ್ಲರಿಗೂ ಚಿಂತೆ ಶುರುವಾಗುತ್ತೆ. ಈಗ ಲಕ್ಷ್ಮಕ್ಕ, ಅಲ್ಲ ಭೂಮಿ, ಈ ಸತ್ಯಣ್ಣ ಬೇಲ್ ತಗೊಂಡ್ಬಂದು ನಮ್ಮನ್ನೆಲ್ಲ ಬಿಡ್ಸ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಇನ್ನೂ ಸತ್ಯಣ್ಣ ಬಂದೇ ಇಲ್ಲ, ಕತ್ಲಾಗ್ತಾ ಬಂತು. ಲಕ್ಷ್ಮಕ್ಕ ಹೇಳಿದಾಗ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಕ್ಕ, ಈಗಾಗ್ಲೇ ಬರ್ಬೇಕಿತ್ತು, ಯಾಕೆ ಸತ್ಯಣ್ಣ ಇನ್ನೂ ಬಂದಿಲ್ಲ ಅಂತ ಭೂಮಿನಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಸದಾನಂದ್ ಅಜಿತ್ ಹತ್ರ ಬಂದ್ಬಿಟ್ಟು, ಸರ ನಾನೇ ಒಂದು ಫೋನ್ ಮಾಡ್ಲೇನ್ರ ಸರ ಅಜಿತ್ಗೆ ಕೇಳ್ತಾರೆ. ನಾನು ಆಗ್ಲೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಜೊತೆಗಾಗ್ಲೇ ಕೋರ್ಟ್ ಕೂಡ ಕ್ಲೋಸ್ ಆಗಿರುತ್ತೆ. ಈ ಸತ್ಯಣ್ಣ ಎಲ್ಲೋದ್ರು ಅಂತ ಅಜಿತ್ ಹೇಳ್ತಾನೆ. ಆಗ ಸರ ಮೊದಲೇ ಟೈಮ್ ಸರಿ ಇಲ್ರಿ, ಇಲ್ಲೇನಾದ್ರೂ ಆಕ್ಸಿಡೆಂಟ್ ಅಂತ ಸದಾನಂದ್ ಹೇಳಿದಾಗ ಸದಾನಂದನ್ನೇ ಗುರಾಯಿಸ್ಕೊಂಡು ಅಜಿತ್ ನೋಡ್ತಾ ಇರ್ತಾನೆ. ಅಜಿತ್ ಸತ್ಯಣ್ಣಂಗೆ ಫೋನ್ ಮಾಡ್ತಾರೆ. ಆಗ ಸತ್ಯಣ್ಣ ಸಾಕ್ಷಿ ಸೇವೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಈ ಕಡೆ ಸತ್ಯಣ್ಣ ಸಾಕ್ಷಿಗೆ ಜ್ಯೂಸ್ ಕುಡಿಸ್ತಾ ಇದ್ರೆ ಆ ಕಡೆಯಿಂದ ಅಜಿತ್ ಸತ್ಯಣ್ಣಂಗೆ ಫೋನ್ ಮಾಡ್ತಾರೆ. ಆಗ ಸತ್ಯಣ್ಣ ಕಾಲ್ ಪಿಕ್ ಮಾಡ್ತಾರೆ. ಸತ್ಯಣ್ಣ ನೀವೆಲ್ಲಿದ್ದೀರಾ ಅಂತ ಅಜಿತ್ ಕೇಳ್ತಾರೆ. ನಿಮ್ಗೇನು ಆಗಿಲ್ಲ ತಾನೇ ಸತ್ಯಣ್ಣ ಅಂತ ಅಜಿತ್ ಕೇಳಿದಾಗ, ನನಗೇನು ಆಗಿಲ್ಲಪ್ಪ, ನಾನು ಚೆನ್ನಾಗೇ ಇದ್ದೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಅಲ್ಲ ಸತ್ಯಣ್ಣ, ನಾನು ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ನೀವ್ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಅಜಿತ್ ಕೇಳ್ತಾರೆ. ಅದಾ, ಸಾರಿ ಕಣ ಅಜಿತ, ನಾನು ಸೈಲೆಂಟ್ ಮೋಡಲ್ಗೆ ಹಾಕಿದ್ದೆ ಅಂತ ಸತ್ಯಣ್ಣ ಹೇಳ್ತಾರೆ. ಸರಿ ಓಕೆ, ನೀವೀಗ ಎಲ್ಲಿದ್ದೀರಾ ಅಂತ ಅಜಿತ್ ಕೇಳಿದಾಗ, ಬೇಲ್ ತಗೊಂಡ್ಬರ್ತೀನಿ ಅಂತ 11 ಗಂಟೆಗೆ ಹೋದ್ರೆ ಇನ್ನೂ ಬಂದಿಲ್ಲ, ಇಲ್ಲೆಲ್ಲರೂ ಕಾಯ್ತಾ ಇದ್ದಾರೆ, ನೀವೀಗ ಎಲ್ಲಿದ್ದೀರಾ, ಏನಾಯ್ತು ಅಂತ ಸತ್ಯಣ್ಣಂಗೆ ಅಜಿತ್ ಕೇಳ್ತಾನೆ. ಸತ್ಯಣ್ಣಂಗೆ ಶಾಕ್ ಆಗುತ್ತೆ. ಅದು ಅಜಿತ, ಇವತ್ತು ನನಗೆ ಕೋರ್ಟ್ಗೆ ಹೋಗೋಕೆ ಆಗ್ಲಿಲ್ಲ. ಸತ್ಯಣ್ಣ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಇನ್ನು ಕೋರ್ಟ್ಗೆ ಹೋಗೋಕೆ ಆಗ್ಲಿಲ್ವಾ, ಯಾಕೆ ಸತ್ಯಣ್ಣ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಅಜಿತ್ ಕೇಳ್ತಾನೆ. ಅದೇ ಅಜಿತ್, ನಿನಗೆ ಹೇಳಿದ್ನಲ್ವಾ ನನ್ನ ಫ್ರೆಂಡ್ ಒಬ್ರು ಸಾಕ್ಷಿ ಅಂತ ಇದ್ದಾರೆ ಅಂತ, ಅವ್ರಿಗೆ ಒಂದ್ ಸ್ವಲ್ಪ ಅವ್ರಿಗೆ ಹೆಲ್ತ್ ಎಮರ್ಜೆನ್ಸಿ ಇತ್ತು, ಅದಕ್ಕೆ ನಾನು ಅವ್ರ ಮನೆಗೆ ಬಂದಿದ್ದೆ, ಡಾಕ್ಟ್ರನ್ನ ನಾನೇ ಕರೆಸಿ ಅವ್ರಿಗೆ ಚೆಕಪ್ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೇನೆ ಅಜಿತ್ ಪಟ್ ಅಂತ ಫೋನ್ನ ಕಟ್ ಮಾಡ್ಬಿಡ್ತಾರೆ. ಕಡೆ ಸತ್ಯಣ್ಣ, ಕಾಲ್ ಕಟ್ ಆಯ್ತಾ ಅಥವಾ ಅವನೇ ಕಟ್ ಮಾಡಿದ್ನ, ಒಂದ್ಸರಿ ಕಾಲ್ ಮಾಡ್ತೀನಿ ಅಂತ ಸತ್ಯಣ್ಣ ಫೋನ್ ಮಾಡುವಷ್ಟರಲ್ಲಿ ಸಾಕ್ಷಿ ಸತ್ಯಣ್ಣನ ಕೈ ಹಿಡ್ಕೊಂಡು, ನೀವು ನನ್ನ ಜೊತೆ ಇರ್ಲಿಲ್ಲ ಅಂದ್ರೆ ನನ್ನ ಕತೆ ಏನಾಗ್ತಿತ್ತೋ ಏನೋ, ಥ್ಯಾಂಕ್ ಯು ಸತ್ಯ ಅವರೇ ಅಂತ ಸಾಕ್ಷಿ ಹೇಳಿದಾಗ, ಪರವಾಗಿಲ್ಲ ನೀವು ಜ್ಯೂಸ್ ಕುಡೀರಿ ಅಂತ ಹೇಳಿ ಸತ್ಯಣ್ಣ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಮತ್ತೆ ಸಾಕ್ಷಿ ಜೊತೆ ಆಟ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅಜಿತ್ ಬೇಜಾರ್ ಮಾಡ್ಕೊಂಡು, ಸತ್ಯಣ್ಣ ಕೋರ್ಟ್ಗೆ ಹೋಗಿಲ್ವಂತೆ, ನಿಮ್ಗೆ ಯಾರಿಗೂ ಇವತ್ತು ಬೇಲ್ ಸಿಗಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಹೇಳಿದಾಗ ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ. ಸಾಹೇಬ್ರೆ ಏನ್ ಹೇಳ್ತಾ ಇದೀರ ನೀವು, ಸತ್ಯಣ್ಣ ಕೋರ್ಟ್ಗೆ ಹೋಗಿಲ್ವಾ ಸಾಹೇಬ್ರೆ, ನೀವೇನ್ ಹೇಳ್ತಾ ಇದೀರಾ ಅಂತ ಭೂಮಿ ಕೇಳ್ತಾಳೆ. ಈಗ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದ್ಮೇಲೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ಅವ್ರು ಯಾಕೆ ಇಷ್ಟೊಂದು ಕೇರ್ಲೆಸ್ ಆದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಜಿತ್ ಹೇಳ್ತಾನೆ, ಹಾಗಾದ್ರೆ ಸಾಹೇಬ್ರೆ ನಮ್ ಕತೆ ಏನಿವಾಗ ಅಂತ ಕಾಲೋನಿ ಜನ ಎಲ್ಲ ಕೇಳ್ತಾರೆ, ಎಲ್ಲರನ್ನು ಮ್ಯಾಜಿಸ್ಟ್ರೇಟ್ ಹತ್ರ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ, ಹೋಗಿ ಸದಾನಂದ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಸದಾನಂದ್ ಹೋಗಿ ನೀ ಜನರನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಆಗ ಭೂಮಿ ಸಾಹೇಬ್ರು ಮುಂದೆ ಬಂದು ನಿಂತ್ಕೊಂಡು, ಸಾಹೇಬ್ರೆ ನಾನು ಹೋಗಿ ಧರಣಿ ಕೂತ್ಕೊಂಡಾಗ ಇದು ಇಲ್ಲಿವರೆಗೂ ಬರ್ಬೇಕು ಅನ್ನೋ ಕಲ್ಪನೆನೂ ಕೂಡ ನನಗಿರ್ಲಿಲ್ಲ, ಇನ್ನು ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಆರಾಣ ನಿಮ್ಮಂತ ಪೊಲೀಸ್ ಆಫೀಸರ್ನೇ ಟ್ರಾನ್ಸ್ಫರ್ ಮಾಡಿಸ್ತಾನೆ ಅಂದ್ರೆ ಇನ್ನಂತ ನಾನಂತ ಸಾಮಾನ್ಯದೊಳಗೆ ಶಿಕ್ಷೆ ಕೊಡಿಸ್ದೆ ರಾಣ ಬಿಡೋದಿಲ್ಲ. ಒಂದ್ ವೇಳೆ ನಾನೇನಾದ್ರೂ ಜೈಲ್ ಸೇರಿದ್ರೆ ನಮ್ಮ ಅಮ್ಮನ ಜವಾಬ್ದಾರಿ ನಿಮ್ದೇ ಸಾಹೇಬ್ರೆ. ಭೂಮಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡ್ ಅಜಿತ್, ಭೂಮಿ ಕಾನೂನಿನ ಮೇಲೆ ನಂಬಿಕೆ ಇಡು ಅಂತ ಅಜಿತ್ ಹೇಳ್ತಾನೆ. ಇನ್ನೊಂದ್ ಕಡೆ ಅಶ್ವಿನಿ ಕ್ರೆಡಿಟ್ ಕಾರ್ಡ್ನೆಲ್ಲ ಹಿಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದೇವಯಾನಿ ಬಂದ್ಬಿಟ್ಟು ಆ ಕಾರ್ಡ್ನೆಲ್ಲ ಕಿತ್ಕೊಂತಾಳೆ. ನೀನು ನನ್ನ ಮಗಳು ಅಂತ ಅನ್ಕೊಂಡು ಸರ್ಟಿಫಿಕೇಟ್ ಅಲ್ಲೆಲ್ಲ ಹೆಸರು ಚೇಂಜ್ ಮಾಡಿದ ತಕ್ಷಣ ನೀನ್ ಅವ್ರ ಮಗಳಾಗಕ್ಕೆ ಸಾಧ್ಯ ಇಲ್ಲ. ದೇವಯಾನಿ ಹೇಳ್ತಾಳೆ, ಯಾಕೆ ಅವ್ರ ಮಗಳು ಮನಸ್ವಿನಿ ಆಗ್ಲಿ, ನಂಗದು ಇಷ್ಟನೂ ಇಲ್ಲ, ಕಾರ್ಡ್ ಕೊಡಿ ಇಲ್ಲಿ ಅಂತ ಅಶ್ವಿನಿ ಹೇಳ್ತಾಳೆ. ಮಾಡ್ತಿರೋ ಕೆಲ್ಸಕ್ಕೆ
ಫೀಸ್ನ ಕೊಡ್ತಾ ಇದ್ದೀನಿ. ಈ ಕ್ರೆಡಿಟ್ ಕಾರ್ಡ್ ಅದಕ್ಕೆ ಮನಸ್ವಿನಿ ಅಂತ ದೇವಯಾನಿ ಕೇಳ್ತಾಳೆ. ನಿನ್ನ ಹೆಸರಿಗೆ ಶ್ರವಣ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿದಾನೆ. ಆದ್ರೆ ಆ ಅಕೌಂಟಿಗೆ ಇವತ್ತು ದೇವಯಾನಿ ಹೆಸರು ಕೂಡ ಸೇರುತ್ತೆ. ಹೋಗುವ ಬ್ಯಾಂಕಿಗೆ ಅಂತ ದೇವಯಾನಿ ಹೇಳಿದಾಗ ಕೇಳಿಸ್ಕೊಂಡ ಅಶ್ವಿನಿ, ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ನಾನು ಆಗ್ಲೇ ಮಾಡ್ಕೊಂಡಿದ್ದೀನಿ. ಡೌಟ್ ಇದ್ರೆ ನಾನು ತೋರಿಸ್ತೀನಿ ಅಂತ ಹೇಳಿ ಮೊಬೈಲ್ನ ಆನ್ ಮಾಡಿ ಎಲ್ಲ ತೋರಿಸ್ತಾಳೆ. ಇದನ್ನ ನೋಡಿ ದೇವಯಾನಿ ವಾರೆವಾ ರಿಯಲಿ ಅಂತ ಹೇಳ್ತಾಳೆ. ಮೇಡಮ್, ಅಪ್ಲಿಕೇಶನ್ ಫಾರಮ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಬ್ಯಾಂಕಿಗೆ ಬಂದು ಸಿಗ್ನೇಚರ್ ಹಾಕೋದು ಒಂದೇ ಬಾಕಿ ಇರೋದು. ನಾ ಮಾಡೋ ಕೆಲಸ ಗೋಲ್ಮಾಲ್ ಕೆಲಸನೇ ಆಗಿರ್ಬೋದು, ಆದ್ರೆ ಅದನ್ನೆಲ್ಲ ನಾನು ಸಿನ್ಸಿಯರ್ ಆಗೇ ಮಾಡ್ತೀನಿ. ಅವತ್ತು ಕೆಲಸ ಕೊಟ್ಟಿರೋ ಕೈನ ಕಚ್ಚಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ. ವೆರಿ ಗುಡ್, ಆದ್ರೂ ನನ್ನ ಹುಷಾರಿಯಲ್ಲಿ ನಾನು ಇರ್ಬೇಕಲ್ವಾ ಹೇಳ್ಬಿಟ್ಟು ಆ ಕ್ರೆಡಿಟ್ ಕಾರ್ಡ್ನ ಜೊತೆಗೆ ತಗೊಂಡೋಗ್ತಾಳೆ ದೇವಯಾನಿ. ಮತ್ತೆ ವಾಪಸ್ ಬಂದು ಒಂದ್ ಮಾತು ಅಶ್ವಿನಿ, ಶ್ರವಣ್ ಪ್ರಕಾರ ಈ ಕಾರ್ಡು ನಿನ್ನ ಹತ್ರನೇ ಇರುತ್ತೆ ಆಯ್ತು ಅಂತ ಅನ್ಕೊಂತೀನಿ ಅಂತ ದೇವಯಾನಿ ಹೇಳಿದಾಗ ಅಶ್ವಿನಿ ಕೋಪದಿಂದಾನೆ ಹ್ಞೂ ಅಂತ ಹೇಳ್ತಾಳೆ. ಹೇಳಿ ದೇವಯಾನಿ ಅಲ್ಲಿಂದ ಹೊರಟೋಗ್ತಾಳೆ. ಅಶ್ವಿನಿ, ಏ ದೇವಯಾನಿ, ನೀನ್ ಎಂತ ಚಾಲಾಕಿ ಹೆಂಗ್ಸು ಅಂತ ನನಗೆ ಗೊತ್ತು ಕಣೆ. ನಾನು ಎಲ್ಲಾ ರೀತಿಲೂ ಪ್ರಿಪೇರ್ ಆಗಿರ್ತೀನಿ. ಇರೋ ನಿನ್ ಖರ್ಚಿಗೆ ದುಡ್ಡು ಕೊಟ್ಟು ನಾನೊಂದಿನ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿ ಸದಾನಂದ್ ಹತ್ರ ಬಂದ್ಬಿಟ್ಟು, ನಾ ನಿಮ್ ಮಕ್ಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ನಿಮ್ ಹೆಂಡತಿ ಎಲ್ಲೇ ಇದ್ರು ನಾನು ಅವ್ರ ಜೊತೆ ಇರ್ತೀನಿ. ಅಮ್ಮನ್ ಚಿಂತೆನ ಸಾಹೇಬ್ರಿಗೆ ಒಪ್ಸಿದೀನಿ. ಅದೆಷ್ಟೇ ಕಷ್ಟ ಆದ್ರೂ ನಿಮ್ಮೆಲ್ಲರ ಜೊತೆಗೆ ನ್ಯಾಯ ಸಿಗೋವರೆಗೂ ನಾನು ಇರ್ತೀನಿ. ನೀವ್ ಯಾರು ಹೆದರ್ಕೋಬೇಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಗ ಅಜಿತ್ ಕೂಡ ತಲೆ ಅಲ್ಲಾಡ್ಸಿ ಇನ್ನೇ ಎಲ್ರನ್ನೂ ಕರ್ಕೊಂಡು ಇನ್ನೇನು ಹೊಡ್ಬೇಕು ಅನ್ನೋಷ್ಟರಲ್ಲಿ ಕಡೆಯಿಂದ ಒಂದ್ ಧ್ವನಿ ಬರುತ್ತೆ, ನಿಂತ್ಕೊಳ್ಳಿ ಅಂತ. ಶ್ರವಣ್ ಮುಂದೆ ಬಂದು ನಿಂತ್ಕೊಂಡು, ನೀವ್ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ, ಇಗೂ ಬೇಲ್ ಆಗಿದೆ, ಇವರೆಲ್ಲರನ್ನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಅಂತ ಶ್ರವಣ್ ಹೇಳ್ತಾರೆ. ಶ್ರವಣ್ ಬೇಲ್ ಕಾಪಿನ ಅಜಿತ್ ಕೈಗೆ ಕೊಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.